ಬಂದಿರತಕ್ಕಂಥ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಈ ಒಂದು ತರಬೇತಿಯಲ್ಲಿ ಭಾಗವಹಿಸಿದ್ರು. ಅವರಿಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕುರಿತು ಮಾಹಿತಿಯನ್ನು ನೀಡಲಾಯಿತು. ಜೊತೆಗೆ ಅವರಿಗೆ ಮೌಲ್ಯವರ್ಧನೆಯ ಮಹತ್ವ ಇಂದಿನ ದಿವಸಗಳಲ್ಲಿ ಹೇಗೆ, ಮತ್ತು ಅದನ್ನು ಮಾಡಿದ ನಂತರ ಅವರಿಗೆ ಪ್ರಮುಖವಾಗಿ ಮಾರುಕಟ್ಟೆಯ ವ್ಯವಸ್ಥೆಯನ್ನು ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ಇಲಾಖೆಯ ಜೊತೆಗೂಡಿ ನಾವು ಅವರಿಗೆ ಮುಂದಿನ ದಿವಸಗಳಲ್ಲಿ ಸಹಾಯಹಸ್ತವನ್ನು ನೀಡಲಿದ್ದೇವೆ ಅಂತ ಮಾಹಿತಿಯನ್ನು ತಿಳಿಸಲಾಗಿದೆ. ಯೋಜನೆಯಲ್ಲಿ ನಾವು ಹಲವಾರು ಹಳ್ಳಿಗಳಿಗೆ ಭೇಟಿ ನೀಡಿದ್ದೀವಿ. ಅದರಲ್ಲಿ ಮಂಗಲ ಗ್ರಾಮ ಅಂತಕ್ಕಂಥದ್ದು ಒಂದು. ಇಲ್ಲಿ ನಾವು ಮುಖ್ಯವಾಗಿ ಒಂದು ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಿದ್ದರಿಂದ ಅವರಿಗೆ ನಾವು ಎರೆಹುಳು ಘಟಕವನ್ನು ತಯಾರು ಮಾಡ್ಕೊಳ್ಳೋದ್ರ ಬಗ್ಗೆ, ಎರೆ ಜಲವನ್ನು ಉತ್ಪಾದನೆ ಮಾಡೋದ್ರ ಬಗ್ಗೆ, ಹಾಗೂ ವಿವಿಧ ಉತ್ಪನ್ನಗಳಲ್ಲಿ ಮೌಲ್ಯವರ್ಧನೆಯನ್ನು ಮಾಡ್ಕೊಳ್ಳೋದ್ರ ಬಗ್ಗೆ, ಸ್ವಂತ ಉದ್ಯಮವನ್ನು ತೊಡಗಿಸ್ಕೊಳ್ಳೋದ್ರ ಬಗ್ಗೆ, ಕರಕುಶಲ ವಸ್ತುಗಳನ್ನು ತಯಾರಿಸಿ ಅವುಗಳನ್ನ ಮಾರುಕಟ್ಟೆ ಮಾಡಿ ಮಹಿಳಾ ಸಬಲೀಕರಣದಲ್ಲಿ ಹೆಚ್ಚಿನ ಮಹತ್ವವನ್ನು ಕೊಡೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಎಲ್ಲ ಸೌಕರ್ಯಗಳನ್ನು ತಗೊಂಡಿದ್ದೀವಿ ಸರ್. ನಾವು ಸರ್ 350ರಿಂದ 400 ಮೊಟ್ಟೆ ಮೇಯಿಸ್ತೀವಿ. ಕಂಟಿನ್ಯೂ ಮೇಯಿಸ್ತಾನೆ ಇರ್ತೀವಿ ಸರ್. CB1 CF1 CF2 ಅಂದ್ಬಿಟ್ಟು ಬಿತ್ತನೆಗೂಡು ಅದು ಇದು ಚಿಂತಾಮಣಿ ಗ್ರೈನೇಜ್ ಕೊಟ್ಬಿಡ್ತೀವಿ ನಾವು. ಮೈಸೂರಿಂದ ಮೊಟ್ಟೆ ಬರ್ತಾಯಿದೆ. ಬೆಳೆ ತುಂಬ 90% ಎಬೋ ಬರ್ತಾಯಿದೆ ಸರ್. ಏನು ತೊಂದರೆ ಏನೂ ಇಲ್ಲ. ಜಾಸ್ತಿ ಆಗಿದೆ. ಕ್ಯಾಪ್ಸಿಕಮ್ಮು ಟೊಮೊಟೊ ಉಣಿದ್ರೆ ಗಿಡ ಬಿಡೋ ಥರ ಆಗಿದೆ. ಅದಕ್ಕೆ ಸೈಂಟಿಸ್ಟ್ ಬಂದಿದ್ದಾರೆ ಅಂತ ಅವ್ರು ಕರೆದಿದ್ದಾರೆ. ಈ ಥರ ನಾವು ಸೈಂಟಿಸ್ಟ್ಗಳು ಹುಡ್ಕೊಂಡು ಹೋಗ್ಬೇಕಾಗಿತ್ತು. ಅದೇ ನಮ್ಮೂರಿಗೆ ಸೈಂಟಿಸ್ಟ್ಗಳೆಲ್ಲ ಬಂದಿದ್ದಾರೆ. ಅವರಿಂದ ಏನೋ ಪರಿಹಾರ ಸಿಗತ್ತೇನೋ ಇದಕ್ಕೆ, ಗಿಡ ಹೋಗ್ದಿರಾ ಅದಕ್ಕೆ ನಾವು ಬಂದು ಕೇಳ್ತಾಯಿದ್ದೀವಿ. ಅದೇ ಥರನೇ ಎಲ್ಲರಿಗೂ ಕೃಷಿ ಮಾಡೋ ಸಿರಿಕಲ್ಚರ್ ಅವ್ರಿಗೆ, ಕೃಷಿಯವ್ರಿಗೆ ಎಲ್ಲರಿಗೂ ಅನುಕೂಲ ಆಗೋ ರೀತಿ ಬಂದಿದ್ದಾರೆ. ಯಾರ್ಯಾರಿಗೆ ಬರ್ತಾ ಇಲ್ಲ, ಅಮೌಂಟ್ ನಿಂತೋಗಿರೋರ್ದೆಲ್ಲ ಲೀಸ್ಟ್ ಕೊಟ್ಟ ಮೇಲೆ ನಮಗೆ ಯಾರ್ಯಾರಿಗೆ ಬರ್ತಾ ಇಲ್ಲ ಅಂತ ಅವ್ರ ನಂಬರ್ಸಲ್ಲಿ ಇರುತ್ತೆ. ಅವ್ರು ಕಾಲ್ ಮಾಡಿ ಹೇಳಿ ತಿಳಿಸ್ತೀವಿ. ಆವಾಗ ಸ್ವಲ್ಪ ಜನ ಮಾಡ್ಕೊಂಡಿದ್ದಾರೆ. ಆವಾಗ ಸ್ವಲ್ಪ ಜನಕ್ಕೆ ಬರ್ತಾ ಇದೆ. ಕೃಷಿ ಇಲಾಖೆಯವರು ನಮಗೆ ಒಂದು ಇದು ಗ್ರೂಪ್ ಮಾಡಿದ್ದಾರೆ. ಅದರಲ್ಲಿ ಏನೇನಿದೆ ಸೌಲಭ್ಯಗಳು ನಮಗೆ ಗ್ರೂಪಲ್ಲಿ ಕಳಿಸ್ತಾರೆ. ನಾವು ಅದನ್ನು ನೋಡಿಬಿಟ್ಟು ರೈತರಿಗೆ ಹೇಳ್ತೀವಿ. ನಮ್ಮೂರಿಗೆ, ನಮ್ಮ ಪಂಚಾಯತಿಗೆ ಎಷ್ಟು ವಿಲೇಜ್ ಬರುತ್ತೆ ಅದೆಲ್ಲ ನಾವೇ ಇದು ನೋಡ್ಕೊಳ್ಳೋದು. ಮೊಬೈಲ್ ಬೆಲೆ ಸಮೀಕ್ಷೆ ಅನ್ನೋ ಆ್ಯಪ್ ಬರುತ್ತೆ. ದೊಡ್ಡ ಮೊಬೈಲ್ ಇರಬೇಕು. ಆ ಮೊಬೈಲಲ್ಲಿ ನಿಮಗೆ ಗೊತ್ತಿಲ್ಲ ಅಂದ್ರೂ ನಾವು ಗೈಡ್ ಮಾಡ್ತೀವಿ, ನಾವು ಹೇಳ್ಕೊಡ್ತೀವಿ. ಅದೇ ಥರ ನೀವು ವರ್ಷಕ್ಕೊಮ್ಮೆ ಕಟ್ಟಬೇಕು. ಅದರಲ್ಲಿ ಬೆಲೆ ಸಮೀಕ್ಷೆದಲ್ಲಿ ಅಮೌಂಟ್ ಕಟ್ಟಿ ನಾವು ರೈತರು ಅಂತ ಅದರಲ್ಲಿ ಇನ್ಫಾರ್ಮೇಷನ್ ತಿಳ್ಕೋಬೇಕು. ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಕೃಷಿ ಇಲಾಖೆಯಲ್ಲಿ ಬಂದು ಯಾವ ಥರ ಮಾಡಬೇಕು ಏನು ಅಂದರು ಹೇಳಿದ್ರೂ ಅವ್ರು ಮಾಡಿಕೊಡ್ತಾರೆ.